ಕರುನಾಡಿನ ಭಾವಿ ವಕೀಲರಿಗೆ ಕಾಮಧೇನು ಲಾ ಅಕಾಡೆಮಿಯಿಂದ ಎಲ್ಲರಿಗೂ ನಮಸ್ತೆ ಹಾಗೂ ಸಾರ್ವಜನಿಕರಿಗೂ ಕೂಡ ಕಾಮಧೇನು ಲಾ ಅಕಾಡೆಮಿಯಿಂದ ನಮಸ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಕಾನ್ಸ್ಟಿಟ್ಯೂಷನ್ ಲಾ 2 ಅಥವಾ ಸಂವಿಧಾನಿಕ ಕಾನೂನು 2ರ ಸಿಲೆಬಸ್ ಅನ್ನು ಸಂಪೂರ್ಣವಾಗಿ ಇಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡಿಕೊಳ್ಳುವಂತೆ. ಅದಕ್ಕಿಂತ ಮುಂಚೆ ಈಗಾಗಲೇ ಇಂದಿನ ಸೆಮಿಸ್ಟರ್ ಅಲ್ಲಿ ನೀವು ಕಾನ್ಸ್ಟಿಟ್ಯೂಷನ್ ಲಾ 1 ಅಥವಾ ಸಂವಿಧಾನಿಕ ಕಾನೂನು 1ರಲ್ಲಿ ಸಂಪೂರ್ಣವಾಗಿ ಈಗಾಗಲೇ ಅಧ್ಯಯನವನ್ನು ಮಾಡಿದ್ದೀರಾ. ಅದರಲ್ಲಿ ಅನುಚ್ಛೇದ 1ರಿಂದ ಅನುಚ್ಛೇದ 51A ವರೆಗೂ ಈಗಾಗಲೇ ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾರೆ ವಿದ್ಯಾರ್ಥಿಗಳೇ. ಅನುಚ್ಛೇದ 1 ಮೀನ್ಸ್ ಒಕ್ಕೂಟದಿಂದ ಹಿಡಿದು ಬಿಟ್ಟು ನೀವು ಈಗಾಗಲೇ ಮೂಲಭೂತ ಕರ್ತವ್ಯಗಳವರೆಗೆ ಈಗಲೇ ಸಂಪೂರ್ಣವಾಗಿ ಅಧ್ಯಯನವನ್ನು ನಡೆಸಿದ್ದೀರಾ. ನನ್ನ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಅಂತ ಭಾವಿಸ್ತಾ ಇಂದಿನ ತರಗತಿಯಲ್ಲಿ ಕಾನ್ಸ್ಟಿಟ್ಯೂಷನ್ ಲಾ 2 ಅಥವಾ ಸಂವಿಧಾನಿಕ ಕಾನೂನು 2 ಸಿಲೆಬಸ್ ಅನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಕಾಮಧೇನು ಲಾ ಅಕಾಡೆಮಿಯಲ್ಲಿ ಒಂದು ಇಮೇಜ್ ಅನ್ನು ಕೊಟ್ಬಿಟ್ಟು ಒಂದು ಸ್ಲೋಗನ್ ಅಥವಾ ಅವರು ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಯಾಕೆ ಈ ಇಮೇಜ್ ಅನ್ನು ಕೊಟ್ಟಿದ್ದೀರಾ ಅಥವಾ ಈ ಸ್ಲೋಗನ್ ಯಾಕೆ ಕೊಟ್ಟಿದ್ದೀರಾ ಅಂತ ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಬಹುದು ವಿದ್ಯಾರ್ಥಿಗಳೇ. ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಅದನ್ನ ಕುಡಿದವರು ಗರ್ಜಿಸಲೇಬೇಕು ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ. ಇದನ್ನು ಯಾಕೆ ಅಳವಡಿಸಿದ್ವಿ ನಾವು ಕಾಮಧೇನು ಲಾ ಅಕಾಡೆಮಿಯಲ್ಲಿ ಅಂದ್ರೆ, ಶಿಕ್ಷಣ ಎಂಬುದು ಪ್ರಬಲ ಮತ್ತು ಪರಿಣಾಮಕಾರಿ ಅಸ್ತ್ರ ಎಂಬುದನ್ನು ನಾವೆಲ್ಲ ಅರಿಬೇಕು ಅಥವಾ ಮನನ ಮಾಡಿಕೊಳ್ಳಬೇಕು. ಏಕೆಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನ ರೂಪಿಸ್ತಾ ಇದ್ದಿದ್ರೆ ನಾವು ಇವತ್ತು ಸುಖ ಜೀವನವನ್ನಾಗಲಿ ಅಥವಾ ನಾನು ಟೀಚಿಂಗ್ ಮಾಡೋದಾಗ್ಲಿ ಅಥವಾ ನೀವು ಲಾ ಅನ್ನಾಗಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರಲ್ಲ ವಿದ್ಯಾರ್ಥಿಗಳೇ. ಹಂಗಾಗಿ ಪ್ರತಿ ಕ್ಷಣನೂ ಕೂಡ ಪ್ರತಿ ನಿಮಿಷನೂ ಕೂಡ ಅವರನ್ನ ಸ್ಮರಿಸುತ್ತಾ ಮುಂದಿನ ವಿಷಯಕ್ಕೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಈಗ ನಿಮಗೆ ಕಾನ್ಸ್ಟಿಟ್ಯೂಷನ್ ಲಾ 2 ಅಲ್ಲಿ ಏನಿದೆ ಅನ್ನೋದು ನೋಡೋದಾದ್ರೆ, ಫಸ್ಟ್ ಯೂನಿಟ್ ಅಲ್ಲಿ ಬಂದ್ಬಿಟ್ಟು ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಫೆಡರಲ್ ಸಿಸ್ಟಮ್ ಮೀನ್ಸ್ ಸಂಯುಕ್ತ ವ್ಯವಸ್ಥೆ, ಇದರಲ್ಲಿ ಆರ್ಗನೈಸೇಷನ್ಸ್ ಆಫ್ ಸ್ಟೇಟ್, ರಾಜ್ಯದ ಸಂಘಟನೆ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ಟಾಪಿಕ್ ಇದೆ. ತದನಂತರ ನಿಮಗೆ ರಿಲೇಶನ್ಶಿಪ್ ಬಿಟ್ವೀನ್ ದಿ ಸೆಂಟರ್ ಅಂಡ್ ದಿ ಸ್ಟೇಟ್, ಲೆಜಿಸ್ಲೇಟಿವ್, ಫೈನಾನ್ಷಿಯಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್, ಕೋಆಪರೇಟಿವ್, ಫೆಡರಲಿಸಮ್ ಅಂಡ್ ರೆಕಮೆಂಡೇಶನ್ಸ್ ಆಫ್ ಕಮಿಷನ್ಸ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಆತ್ಮೀಯ ವಿದ್ಯಾರ್ಥಿಗಳೇ. ಅದರ ನಿಮಗೆ ಏನೇನಲ್ಲ ಬಂದ್ರೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಂಬಂಧಗಳಿದಾವಲ್ಲ, ಮೀನ್ಸ್ ಶಾಸನ ಸಂಬಂಧ ಇರಬಹುದು, ಹಣಕಾಸಿನ ಸಂಬಂಧ ಇರಬಹುದು, ಆಡಳಿತಾತ್ಮಕ ಸಂಬಂಧ ಇರಬಹುದು. ಈ ಸಂಬಂಧಗಳು ಯಾವ ರೀತಿಯಾಗಿ ಚಾಲನೆಯಿಸ್ತವೆ ಅನ್ನೋದಾದ್ರೆ, ನೀವು ಲೆಜಿಸ್ಲೇಟಿವ್ ಸಂಬಂಧ ನೋಡೋದಾದ್ರೆ ಅನುಚ್ಛೇದ 245ರಿಂದ 255ರವರೆಗೂ ನೀವು ಸಂವಿಧಾನದಲ್ಲಿ ನೋಡ್ತೀರಾ. ಅದೇ ತರಹ ನೀವು ಫೈನಾನ್ಷಿಯಲ್ ಸಂಬಂಧವನ್ನು ನೋಡೋದಾದ್ರೆ ರಾಜ್ಯ ಮತ್ತು ಕೇಂದ್ರದ ನಡುವೆ ಅನುಚ್ಛೇದ 264ರಿಂದ ಅನುಚ್ಛೇದ 291ರವರೆಗೆ ಇದೆ. ಅದೇ ತರ ನೀವು ಆಡಳಿತಾತ್ಮಕ ಸಂಬಂಧವನ್ನು ನೋಡೋದಾದ್ರೆ ಅನುಚ್ಛೇದ 256ರಿಂದ ಹಿಡಿದು ಅನುಚ್ಛೇದ 263ರವರೆಗೆ ಇದೆ. ನೆಕ್ಸ್ಟ್ ಒಂದು ನಿಮಗೆ ಫ್ರೀಡಮ್ ಆಫ್ ಟ್ರೇಡ್ ಅಂಡ್ ಕಾಮರ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಸ್ಟೂಡೆಂಟ್ಸ್ ಗಮನ ಇರಲಿ, ನಾನು ಹೇಳುವಂತಹ ಟಾಪಿಕ್ ಮೇಲೆ ಫೋಕಸ್ ಮಾಡ್ತಿರ್ತೀನಿ. ಯಾವುದನ್ನ ಎಕ್ಸಾಮಿಗೆ ತುಂಬಾ ಕೇಳ್ತಿರ್ತಾರಲ್ಲ ಆ ಕ್ವಶನ್ಸ್, ಆ ಟಾಪಿಕ್ ಮೇಲೆ ನಾನು ತುಂಬಾ ಯಥೇಚ್ಛವಾಗಿ ಮಾತಾಡ್ತೀನಿ ವಿದ್ಯಾರ್ಥಿಗಳೇ. ಫ್ರೀಡಮ್ ಆಫ್ ಟ್ರೇಡ್ ಅಂಡ್ ಕಾಮರ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ ಎಕ್ಸಾಮಿನೇಷನ್ಸ್. ವ್ಯಾಪಾರ, ವಾಣಿಜ್ಯ ಮತ್ತು ಸಂಪರ್ಕದ ಸ್ವಾತಂತ್ರ್ಯ ಭಾರತ ತುಂಬೆಲ್ಲ ಮುಕ್ತವಾಗಿರ್ಬೇಕಂತ ಹೇಳ್ಬಿಟ್ಟು ನಮ್ಮ ಭಾರತ ಸಂವಿಧಾನದ ಅನುಚ್ಛೇದ 301ರಿಂದ 307ರವರೆಗೆ ಇದನ್ನು ಅಳವಡಿಸಲಾಗಿದೆ. ಅದಂದ್ರೆ ಅಫಿಷಿಯಲ್ ಲ್ಯಾಂಗ್ವೇಜ್ ಮೀನ್ಸ್ ಅಧಿಕೃತ ಭಾಷೆ, ಲೋಕಲ್ ಸೆಲ್ಫ್ ಗವರ್ಮೆಂಟ್ಸ್ ವಿತ್ ಸ್ಪೆಷಲ್ ಎಂಫಸಿಸ್ ಆನ್ 73rd ಅಂಡ್ 74th ಅಮೆಂಡ್ಮೆಂಟ್. ಆತ್ಮೀಯ ವಿದ್ಯಾರ್ಥಿಗಳೇ, ಏನು 73 ಮತ್ತು 74 ತಿದ್ದುಪಡಿ ಆಗುತ್ತಲ್ಲ 1992 ಮತ್ತು 1993ರಲ್ಲಿ ಒಂದು ತಿದ್ದುಪಡಿ ಆಗುತ್ತೆ. ಗ್ರಾಮ ಪಂಚಾಯತಿಗಳಿಗೆ ಹೆಚ್ಚಿನ ಅಧಿಕಾರ ಕೊಡಬೇಕು ಅಂತ ಹೇಳಿಬಿಟ್ಟು ಗ್ರಾಮ ಪಂಚಾಯತಿಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಸಂವಿಧಾನದಲ್ಲಿ ಅನುಚ್ಛೇದ 243A ಇಂದ 243O ವರೆಗೂ ಅಳವಡಿಸಲಾಗಿದೆ. ಅದೇ ತರ ಮುನ್ಸಿಪಾಲಿಟಿ ಅಥವಾ ಪೌರಸಭೆಗೆ ಸಂಬಂಧಪಟ್ಟಂತೆ ಅನುಚ್ಛೇದ 243P ಇಂದ ಅನುಚ್ಛೇದ 243ZG ವರೆಗೂ ಅಳವಡಿಸಲಾಗಿದೆ. ಅದೇ ತರನೇ ಮುಂದುವರಿದ ಭಾಗ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸ್ ಆಫ್ ಜಮ್ಮು ಅಂಡ್ ಕಾಶ್ಮೀರ. ಸಂವಿಧಾನದಲ್ಲಿ ಯಾವ ಪ್ರಾವಿಷನ್ ಅಡಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ಅಧಿಕಾರವನ್ನಿದೆ ಅಥವಾ ಸ್ಪೆಷಲ್ ಅಧಿಕಾರ ಏನಿದೆ ಅಂತ ಹೇಳಿಬಿಟ್ಟು ನಮಗೆ 370 ಇಲ್ಲಿ ನೋಡಬಹುದು ಆತ್ಮೀಯ ವಿದ್ಯಾರ್ಥಿಗಳೇ. ಸ್ಪೆಷಲ್ ಪ್ರಾವಿಷನ್ಸ್ ರಿಲೇಟಿಂಗ್ ಟು ಸ್ಪೆಸಿಫಿಕ್ ಸ್ಟೇಟ್ಸ್, ಕೆಲವೊಂದು ರಾಜ್ಯಗಳಿಗೆ ವಿಶೇಷ ಸೌಲಭ್ಯಗಳನ್ನು ಒದಗಿಸಿವಿ ನಮ್ಮ ಸಂವಿಧಾನದಲ್ಲಿ. ಅದನ್ನ ನಾವು ಆರ್ಟಿಕಲ್ 371 ಟು 371J ವರೆಗೂ ನೋಡಬಹುದು ಆತ್ಮೀಯ ವಿದ್ಯಾರ್ಥಿ. ಅದೇ ತರನೇ ಕನ್ನಡದಲ್ಲಿ ಕೂಡ ಸಿಲೆಬಸ್ ಕಾಪಿ ಇದೆ ನಿಮಗೆ. ಅದರಲ್ಲಿ ಫೆಡರಲ್ ವ್ಯವಸ್ಥೆ ಮೀನ್ಸ್ ಹೇಳಿದ್ನಲ್ಲ ಸಂಯುಕ್ತ ವ್ಯವಸ್ಥೆ ಅಥವಾ ರಾಜ್ಯ ಸಂಘಟನೆ, ಸೇಮ್ ಈಗಾಗಲೇ ಏನು ಇಂಗ್ಲಿಷ್ ಅಲ್ಲಿ ಹೇಳಿದನಲ್ಲ ಅದು ಕನ್ನಡದಲ್ಲಿದೆ. ಅದನ್ನು ನೀವು ಒಂದ್ಸತಿ ರಿವ್ಯೂ ಮಾಡಬಹುದು ಆತ್ಮೀಯ ವಿದ್ಯಾರ್ಥಿಗಳೇ. ತದನಂತರ 2ನೇ ಯೂನಿಟ್ ಅಲ್ಲಿ ನೀವು ಎಕ್ಸಿಕ್ಯೂಟಿವ್ ಮೀನ್ಸ್ ಕಾರ್ಯಾಂಗ, ಇದರಲ್ಲಿ ಏನಿದೆ 2ನೇ ಯೂನಿಟ್ ಅಲ್ಲಿ ಬಂದ್ರೆ ಏನಿದೆ, ನೀವು ಏನು ಓದ್ಬೇಕು ಅನ್ನೋದು ಅರ್ಥ ಹೋಗೋದು ವಿದ್ಯಾರ್ಥಿಗಳೇ. ತುಂಬಾ ಈಸಿ ಇದೆ ಕಾನ್ಸೆಪ್ಟ್. ಎಕ್ಸಿಕ್ಯೂಟಿವ್ ಮೀನ್ಸ್ ಕಾರ್ಯಾಂಗ ಅನ್ನೋದು ಸೆಂಟರ್ ಅಂಡ್ ಸ್ಟೇಟ್, ಪ್ರೆಸಿಡೆಂಟ್ ಅಂಡ್ ಗವರ್ನರ್ ಪವರ್ಸ್ ಅಂಡ್ ಫಂಕ್ಷನ್ಸ್. ಇದು ಸೆಂಟ್ರಲ್ ಕೇಂದ್ರದಲ್ಲಿ ರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕಾರ್ಯಗಳು ಏನು ಅಂತ ಹೇಳ್ಬಿಟ್ಟು, ರಾಷ್ಟ್ರಪತಿಯವರು ಯಾವ ರೀತಿ ನೇಮಕ ಆಗ್ತಾರೆ, ಅವ್ರ ಚುನಾವಣೆ ಯಾವ ರೀತಿ ನಡೀತದೆ, ಅವ್ರ ಕಾರ್ಯಗಳು ಏನು, ಅವ್ರ ಮಂತ್ರಿಮಂಡಲ ಹೇಗಿರುತ್ತದೆ ಅನ್ನೋದು ಹೇಳ್ಬಿಟ್ಟು
ಸೆಂಟ್ರಲ್ ಆಗುತ್ತೆ. ಅದೇ ಥರ ಸ್ಟೇಟಲ್ಲಿ ಕೂಡ ನೀವು ರಾಜ್ಯಪಾಲರವರು ಯಾಕೆ ನೇಮಕ ಆಗ್ತಾರೆ, ಅವರ ಪ್ರಮೋಷನ್ ಯಾರು ಮಾಡ್ತಾರೆ, ಅವರ ಅರ್ಹತೆಗಳೇನು, ಅವರ ಅಧಿಕಾರ ಮತ್ತು ಕಾರ್ಯಗಳು ಏನು ಅನ್ನೋದನ್ನು ಎಕ್ಸಿಕ್ಯೂಟಿವ್ ಇರ್ತೀವಿ. ಅವರು ನೀವು ರಾಷ್ಟ್ರಪತಿಯನ್ನು ನೋಡಿದ್ರೆ ಅನುಚ್ಛೇದ 57ರಿಂದ ನೀವು ನೋಡ್ತೀರಾ. ಅದೇ ಥರ ನೀವು ಕೂಡ ರಾಜ್ಯಪಾಲರನ್ನು ಕೂಡ ನೋಡ್ಬೋದು ಆತ್ಮೀಯ ವಿದ್ಯಾರ್ಥಿಗಳೇ. ಈಗಾಗಲೇ ರಾಜ್ಯಪಾಲರನ್ನು ನೋಡಿದ್ರೆ ಕೂಡ ನೀವು 153 ಅನುಚ್ಛೇದ 213ವರೆಗೂ ಅಥವಾ 213ರವರೆಗೂ ಅವ್ರ ಬಗ್ಗೆ ಹೇಳ್ತದೆ ಆತ್ಮೀಯ ವಿದ್ಯಾರ್ಥಿಗಳು ನಮ್ಮ ಸಂವಿಧಾನದಲ್ಲಿ. ಅಥವಾ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರು, ಸಂಸತ್ತು ಅಂತ ನೆನಪೇ ಆಗ್ಬೇಕು ನಿಮಗೆಲ್ಲ ವಿದ್ಯಾರ್ಥಿಗಳು. ಸಂಸತ್ತು ಅಂತ ಫಸ್ಟ್ ಮೈಂಡಲ್ಲಿ ಬಂದ್ಬಿಡ್ಬೇಕು. ಪಾರ್ಲಿಮೆಂಟಲ್ಲಿ ಏನಿರುತ್ತೆ, ಮೇಲ್ಮನೆ ಮತ್ತು ಕೆಳಮನೆ ಅಂತ ಇರುತ್ತೆ. ಮೇಲ್ಮನೆ ನಾವು ರಾಜ್ಯಸಭೆ ಅಂತ ಕರಿತೀವಿ, ಕೆಳಮನೆನ ಲೋಕಸಭೆ ಅಂತ ಕರಿತೀವಿ ಆತ್ಮೀಯ ವಿದ್ಯಾರ್ಥಿಗಳೇ. ಅಥವಾ ರಾಜ್ಯಸಭೆಯನ್ನ ಹಿರಿಯರ ಸದನ ಅಂತಲೂ ಕೂಡ ಕರಿತೀವಿ ನಾವು. ಮೀನ್ಸ್ ಬೈಕ್ಯಾಮೆರಲಿಸಮ್, ದ್ವಿಸದನ, ಕಾಂಪೋಸಿಷನ್, ಸಂಯೋಜನೆ, ಪವರ್ಸ್ ಅಂಡ್ ಫಂಕ್ಷನ್ಸ್ ಇದರಲ್ಲಿ ನೋಡ್ತೀವಿ ಆತ್ಮೀಯ ವಿದ್ಯಾರ್ಥಿಗಳೇ. ನೀವು ಇದರಲ್ಲಿ ರಾಜ್ಯಸಭೆಯನ್ನು ನೋಡೋದಾದ್ರೆ ನೀವು ಅನುಚ್ಛೇದ 80 ಕ್ಲಾಸ್ 1 ಅಡಿಯಲ್ಲಿ ರಾಜ್ಯಸಭೆ ಯಾವ ರೀತಿ ರಚನೆ ಆಗ್ತದೆ, ಅದರಲ್ಲಿ ಸಭಾಧ್ಯಕ್ಷರು ಯಾವ ರೀತಿ ಇರ್ತಾರೆ, ಉಪಸಭಾಧ್ಯಕ್ಷರು ಯಾವ ರೀತಿ ನೇಮಕ ಆಗ್ತಾರೆ, ಅವರ ಅಧಿಕಾರ ಕಾರ್ಯಗಳು ಏನು. ಅದೇ ಥರ ಲೋಕಸಭೆಯನ್ನು ಅನುಚ್ಛೇದ 80 ಅಡಿಯಲ್ಲಿ ರಚನೆ ಆಗ್ತದೆ. ಅದು ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ಅಂತ ಹೇಳಿಬಿಟ್ಟು ಕೂಡ ನೋಡ್ಬೋದಾಗ್ತದೆ. ಅದೇ ಥರ ನಮಗೆ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ ಮೀನ್ಸ್ ಮಂತ್ರಿ ಮಂಡಳ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ, ಸಾಮೂಹಿಕ ಹೊಣೆಗಾರಿಕೆ ಅಂತ ಕರಿತೀವಿ ನಾವು ವಿದ್ಯಾರ್ಥಿಗಳೇ. ಇನ್ನು ಮಂತ್ರಿ ಮಂಡಳಿ ಇದೆಯಲ್ಲ, ಮಂತ್ರಿ ಮಂಡಲದಲ್ಲಿ ಒಂದು ಸಾಮೂಹಿಕ ಹೊಣೆಗಾರಿಕೆ ತತ್ವ ಅನ್ನೋದಿದೆ. ಇದು ಮೋಸ್ಟ್ ಇಂಪಾರ್ಟೆಂಟ್. 6 ಮಾರ್ಕ್ಸ್ಗೆ ಕೇಳ್ತಾ ಇರ್ತಾನೆ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಇದು ಮೋಸ್ಟ್ ಇಂಪಾರ್ಟೆಂಟ್. ಅದನ್ನು ಬಿಟ್ಟು ನಿಮಗೆ ಪೊಸಿಷನ್ಸ್ ಆಫ್ ಪ್ರೈಮ್ ಮಿನಿಸ್ಟರ್ಸ್ ಅಂಡ್ ಚೀಫ್ ಮಿನಿಸ್ಟರ್ಸ್, ನಮ್ಮ ಪ್ರಧಾನಮಂತ್ರಿಯ ಸ್ಥಾನಮಾನ ಏನು, ಅವ್ರ ಮಂತ್ರಿ ಮಂಡಲದಲ್ಲಿ ಯಾರ್ಯಾರು ಇರ್ತಾರೆ, ಅವರು ಯಾವ ರೀತಿ ನೇಮಕ ಆಗ್ತಾರೆ, ಅವ್ರ ಕಾರ್ಯಗಳು ಏನು, ಶಾಸನೀಯ ಕಾರ್ಯಗಳಿರ್ಬೋದು, ಕಾರ್ಯಾಂಗದ ಕಾರ್ಯಗಳಿರ್ಬೋದು, ನ್ಯಾಯಾಂಗದ ಕಾರ್ಯಗಳಿರ್ಬೋದು. ಮತ್ತು ಅದೇ ಥರ ಚೀಫ್ ಮಿನಿಸ್ಟರ್ ಅವರು ಯಾವ ರೀತಿ ನೇಮಕ ಆಗ್ತಾರೆ, ಅವ್ರ ಕಾರ್ಯಗಳು ಏನು, ಅವರ ಅಧಿಕಾರಗಳು ಏನು ಎಂಬುದನ್ನು ನೋಡ್ಬೋದು ಆತ್ಮೀಯ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ನೋಡೋದಾದ್ರೆ ಈ ರೀತಿ ಇದೆ. ಇದರಲ್ಲಿ ಕೂಡ ನಿಮಗೆ 2ನೇ ಯೂನಿಟಲ್ಲಿ ನಿಮಗೆ ಏನಿದೆಯಲ್ಲ ಮಸೂದೆ ಬರ್ತದೆ ವಿದ್ಯಾರ್ಥಿಗಳೇ. ಮಸೂದೆಗಳಂತ ಇದಾವೆ, ಬಿಲ್ ಅಂತ ಇರ್ತವೆ. ಆ 3 ಬಿಲ್ಗಳಿದಾವೆ ನಿಮಗೆ. ಸಾಮಾನ್ಯ ಮಸೂದೆ, ಹಣದ ಮಸೂದೆ, ಹಣಕಾಸಿನ ಮಸೂದೆ. ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇಸ್ ದ ಹಣದ ಮಸೂದೆ. ಮನಿ ಬಿಲ್ ಇಸ್ ಕಂಪಲ್ಸರಿ ಕ್ವಶನ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ ಎಕ್ಸಾಮಿನೇಷನ್ಸ್. ಮನಿ ಬಿಲ್ ಇರ್ಬೋದು, ಫೈನಾನ್ಷಿಯಲ್ ಬಿಲ್ ಅಥವಾ ಆರ್ಡಿನರಿ ಬಿಲ್ ಅಂತ ಇದಾವೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ ಎಕ್ಸಾಮಿನೇಷನ್ಸ್. ಆತ್ಮೀಯ ವಿದ್ಯಾರ್ಥಿಗಳು ನೀವು 2nd ಯೂನಿಟಲ್ಲಿ ಯಾವುದ್ರ ಮೇಲೆ ಕಾನ್ಸಂಟ್ರೇಷನ್ ಕೊಡಬೇಕು ಅಂದರೆ ರಾಷ್ಟ್ರಪತಿ ಅವರು ಯಾವ ರೀತಿ ನೇಮಕ ಆಗ್ತಾರೆ, ಅವ್ರ ಚುನಾವಣೆ ಇರ್ಬೋದು, ಅವ್ರ ಅರ್ಹತೆಗಳಿರ್ಬೋದು, ಅವ್ರ ಪ್ರಮಾಣವಚನ ಇರ್ಬೋದು, ಅಧಿಕಾರ ಮತ್ತು ಕಾರ್ಯ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೀವು 2ನೇ ಯೂನಿಟಲ್ಲಿ ನೋಡ್ಕೊಳ್ತೀರ. ಅದೇ ಥರ ನಿಮಗೆ ಸಭಾಧ್ಯಕ್ಷರ ವಿಶೇಷ ಸವಲತ್ತುಗಳಿರ್ಬೋದು, ಅದೇ ಥರ ನಿಮಗೆ ದ್ವಿಸದನ ಪಾರ್ಲಿಮೆಂಟ್ ಸಂಸತ್ ಬಗ್ಗೆ ನೋಡ್ಕೊಳ್ತೀರಾ. ಅದನ್ನ ಬಿಟ್ಟರೆ ನಿಮಗೆ ಪ್ರೈಮ್ ಮಿನಿಸ್ಟರ್ ಬಗ್ಗೆ ತುಂಬ ಸಾರಿ ಕ್ವಶನ್ಸ್ ರಿಪೀಟೆಡ್ ಆಗಿದೆ. ಇನ್ನು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಶಾರ್ಟ್ ನೋಟ್ಸ್. ಅದು ವಿದ್ಯಾರ್ಥಿಗಳ ಮುಂದಕ್ಕೆ ಕಾರ್ಯನಿರ್ವಾಹಕ, ಈಗಾಗಲೇ ನಾವು ಏನು ಹೇಳಿದ್ವಲ್ಲ ಇಂಗ್ಲೀಷಲ್ಲಿ, ಮತ್ತೆ ಪುನರಾವರ್ತನೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತ ಹೇಳಿಬಿಟ್ಟು ಸಂಪೂರ್ಣವಾಗಿ ಕನ್ನಡದಲ್ಲಿ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳೇ. ಕಾರ್ಯನಿರ್ವಾಹಕ ಕೇಂದ್ರ ಮತ್ತು ರಾಜ್ಯ, ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು, ಅಧಿಕಾರಗಳು ಮತ್ತು ಕಾರ್ಯಗಳು, ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗ, ದ್ವಿಸದನ, ಸಂಯೋಜನೆ, ಅಧಿಕಾರಗಳು ಮತ್ತು ಕಾರ್ಯ, ಮಂತ್ರಿಗಳು, ಮಂಡಳಿಗಳು, ಸಾಮೂಹಿಕ ಜವಾಬ್ದಾರಿ, ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿ ಸ್ಥಾನ. ವಿದ್ಯಾರ್ಥಿಗಳಿಗೆ ನಿಮಗೆ ಯೂನಿಟ್ 3 ಸ್ಪೀಕರ್ಸ್, ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್. ಸ್ಪೀಕರ್ ಅವರು ಪಾರ್ಲಿಮೆಂಟ್ ಸಂಸತ್ತಿನಲ್ಲಿ ಅಥವಾ ಸ್ಟೇಟ್ ವಿಧಾನಸಭೆ ಅಥವಾ ವಿಧಾನ ಪರಿಷತ್ನಲ್ಲಿ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ ಹೇಳ್ಬಿಟ್ಟು, ಅವರ ಅಧಿಕಾರಗಳೇನು, ಅವರ ಕಾರ್ಯಗಳೇನು, ಅವ್ರಿಗೆ ಏನು ವಿಶೇಷ ಸವಲತ್ತುಗಳಿದೆ ಅನ್ನೋದೊಂದು ಇದೆ. ಆತ್ಮೀಯ ವಿದ್ಯಾರ್ಥಿಗಳಿಗೆ ಆಂಟಿ ಡಿಫೆಕ್ಷನ್ಸ್ ಲಾ, ಪಕ್ಷ ವಿರೋಧಿ ಕಾನೂನು ಅಂತ ಇದೆ ನಿಮಗೆ. ಅನುಸೂಚಿ 10 ಅಡಿಯಲ್ಲಿ ಪಕ್ಷ ವಿರೋಧಿ ಕಾನೂನುಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆತ್ಮೀಯ ವಿದ್ಯಾರ್ಥಿಗಳೇ. ಅದೇ ಥರ ನಿಮಗೆ ಜುಡಿಷಿಯರಿ, ಯೂನಿಯನ್ ಅಂಡ್ ಸ್ಟೇಟ್ಸ್, ಅಪಾಯಿಂಟ್ಮೆಂಟ್ಸ್, ಪವರ್ಸ್, ಜ್ಯೂರಿಸ್ಡಿಕ್ಷನ್ಸ್ ಅಂಡ್ ಟ್ರಾನ್ಸ್ಫರ್ ಆಫ್ ಜಡ್ಜಸ್. ಇನ್ನು ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂಗೆ ಆತ್ಮೀಯ ವಿದ್ಯಾರ್ಥಿಗಳೇ, ಯೂನಿಯನ್ ಮೀನ್ಸ್ ಒಕ್ಕೂಟ ಇರ್ಬೋದು, ಅಂಡ್ ರಾಜ್ಯಗಳು, ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್, ಯಾವ ರೀತಿ ನಾವು ಜಡ್ಜಸ್ಗಳನ್ನು ನೇಮಕ ಮಾಡ್ತೀವಿ, ಯಾವ ರೀತಿ ನೇಮಕ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ನಿಮಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆತ್ಮೀಯ ವಿದ್ಯಾರ್ಥಿಗಳು. ನೀವು ಜಡ್ಜಸ್ಗಳನ್ನು ಯಾವ ರೀತಿ ನೇಮಕ ಮಾಡ್ತಾರೆ ಅಂದರೆ ಅನುಚ್ಛೇದ 124 ಕ್ಲಾಸ್ 2 ಅಡಿಯಲ್ಲಿ ಅವ್ರನ್ನ ನ್ಯಾಯಾಧೀಶರ ನೇಮಕ ಮಾಡ್ತಾರೆ ಆತ್ಮೀಯ ವಿದ್ಯಾರ್ಥಿಗಳೇ. ಅವ್ರಿಗೊಂದು ಕೇಸ್ ಲಾ ಇದೆ, ಯಾವ ರೀತಿ ನೇಮಕ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮುಂದಿನ ಕ್ಲಾಸ್ ತರಗತಿಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಕೇಸ್ ನೇಮನ್ನು ಹೇಳ್ತೀನಿ ಇವಾಗ. SC ಅಡ್ವೊಕೇಟ್ ಆನ್ ರೆಕಾರ್ಡ್ ಆಫ್ ಅಸೋಸಿಯೇಷನ್ಸ್ ಆಫ್ ಯೂನಿಯನ್ ಆಫ್ ಇಂಡಿಯಾ. ಸೆಕೆಂಡ್ ಒಂದು ಬಂದ್ಬಿಟ್ಟು SP ಗುಪ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಪ್ರಕರಣಗಳಲ್ಲಿ ಯಾವ ರೀತಿ ನೇಮಕ ಮಾಡಬೇಕು ಜಡ್ಜಸ್ಗಳನ್ನು ಅಂತ ಹೇಳಿದ್ದಾರೆ ಆತ್ಮೀಯ ವಿದ್ಯಾರ್ಥಿಗಳೇ. ಇದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ನಿಮಗೆ ಈ ಟಾಪಿಕ್ ಅಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧಿಕಾರ ವ್ಯಾಪ್ತಿ ಜಡ್ಜ್ ಇದೆಯಲ್ಲ,
ನ್ಯಾಯವ್ಯಾಪ್ತಿ ಇದೆಯಲ್ಲ ಅದರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧಿಕಾರ ವ್ಯಾಪ್ತಿ ಅಂತ ಹೇಳ್ತಾರೆ. ಅದರಲ್ಲಿ ಮತ್ತೆ 3 ಟೈಪ್ಸ್ ಬರುತ್ತೆ ಆತ್ಮೀಯ ವಿದ್ಯಾರ್ಥಿಗಳೇ. ಮೂಲ ನ್ಯಾಯಾಧಿಕಾರಿ ವ್ಯಾಪ್ತಿ ಇರಬಹುದು, ರಿಟ್ ನ್ಯಾಯಾಧಿಕಾರ ವ್ಯಾಪ್ತಿ ಇರಬಹುದು, ಅಪೀಲು ನ್ಯಾಯಾಧಿಕಾರ ವ್ಯಾಪ್ತಿ ಇರಬಹುದು, ಅಥವಾ ಸರ್ವೋಚ್ಚ ನ್ಯಾಯಾಲಯದ ಅವಿಲೇಖ ನ್ಯಾಯಾಧಿಕಾರ ವ್ಯಾಪ್ತಿ. ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಎಕ್ಸಾಮಿನೇಷನ್ಸ್ ಕಂಪಲ್ಸರಿ ಕ್ವಶನ್ಸ್ ಆತ್ಮೀಯ ವಿದ್ಯಾರ್ಥಿಗಳೇ. ಅದೇ ತರನ ಟ್ರಾನ್ಸ್ಫರ್ ಆಫ್ ಜಡ್ಜಸ್ ತುಂಬಾ ಸಾರಿ ಕೇಳಿದಾನೆ, ಯಾವ ರೀತಿ ಜಡ್ಜಸ್ಗಳನ್ನ ವರ್ಗಾವಣೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ತುಂಬಾ ನೆನಪಿಟ್ಟು ಆತ್ಮೀಯ ವಿದ್ಯಾರ್ಥಿಗಳೇ. ಅಲ್ಲಿ ಹೇಳಿದ ರೀತಿಯಲ್ಲಿ ಕೂಡ ಮತ್ತೆ ಇದನ್ನ ಮಾಡಿದ್ದಾರೆ. ಇನ್ನ ಫೋರ್ತ್ ಒನ್ ನೋಡೋದಾದ್ರೆ ನಿಮಗೆ ಸಬಾರ್ಡಿನೇಟ್ ಜುಡಿಷರಿ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಅಂತ ಹೇಳ್ತಿದ್ವಿ. ಸಬಾರ್ಡಿನೇಟ್ ಅಧೀನ ನ್ಯಾಯಾಂಗ, ಆಡಳಿತಾತ್ಮಕ ನ್ಯಾಯಮಂಡಳಿಗಳು ಅಂತ ಹೇಳ್ತೀವಿ. ಆಡಳಿತಾತ್ಮಕ ನ್ಯಾಯಮಂಡಳಿಗಳ ಬಗ್ಗೆ ಹೇಳಿದ್ರೆ ಅದರ ನಮಗೆ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಆತ್ಮೀಯ ವಿದ್ಯಾರ್ಥಿಗಳೇ, ಸಾರ್ವಜನಿಕ ಸೇವಾ ನಾಗರಿಕರಿದ್ದಾರಲ್ಲ ಅವರಿಗೆ ಯಾವ ರೀತಿ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ನಮ್ಮ ಸಂವಿಧಾನದಲ್ಲಿ. ಸರ್ವಿಸ್ ಅಂಡರ್ ದಿ ಸೆಂಟರ್ ಅಂಡ್ ಸ್ಟೇಟ್ ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಷನ್ಸ್ ಟು ಸಿವಿಲ್ ಸರ್ವೆಂಟ್ಸ್ ಅಂತ ಹೇಳಿದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ ಅರ್ಥ ಮಾಡ್ಕೊಳ್ಳಿ. ಇದು ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ ಎಕ್ಸಾಮಿನೇಷನ್ಸ್. ಈ ಯೂನಿಟ್ ಮೇಲೆ ಕಂಪಲ್ಸರಿ ಕ್ವಶನ್ಸ್ ಇರುತ್ತೆ ಇದು. ಅಥವಾ ಇದನ್ನು ನಾವು ಇನ್ನೊಂದು ತರ ಕರಿತೀವಿ, ಇಷ್ಟ ಪರ್ಯಾಂತ ಸಿದ್ಧಾಂತ ಅಂತ ಕೇಳ್ತಾರೆ. ನಿಮಗೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಮೈ ಟ್ವಿಸ್ಟ್ ಮಾಡ್ಬಿಡ್ತಾರೆ, ಕ್ವಶನ್ನ ಗೊತ್ತಾಗೋದಿಲ್ಲ. ಕ್ವಶನ್ಸ್ ಹೇಳೋ ವರ್ಡ್ಗಳ ಮೇಲೆ ಫೋಕಸ್ ಇರಲಿ ಕನ್ನಡ ವಿದ್ಯಾರ್ಥಿಗಳಿಗೆ. ಇಷ್ಟ ಪರಿಹಾಂತ ಸಿದ್ಧಾಂತ ಅಂತ ಹೇಳ್ತಾರೆ, ಅಥವಾ ಇಂಗ್ಲಿಷ್ನಲ್ಲಿ ಡಾಕ್ಟ್ರಿನ್ ಆಫ್ ಪ್ರೆಸರ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ನೀವು ಅನುಚ್ಛೇದ ನೋಡೋದಾದ್ರೆ ಅನುಚ್ಛೇದ 310 to 311 ಕ್ಲಾಸ್ 1 and 2 ಇದೆ. ಅನುಚ್ಛೇದ 310ರಿಂದ ಅನುಚ್ಛೇದ 311 ಮತ್ತು 311 ಕ್ಲಾಸ್ 1 to ಕ್ಲಾಸ್ 2 ರಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದೇ ತರನೇ ಎಲೆಕ್ಷನ್ ಕಮಿಷನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಇದು ಕೂಡ ತುಂಬಾ ಸರಿ ಕ್ವಶನ್ಸ್ ಅನ್ನು ಕೇಳಿದ್ದಾನೆ. ಪವರ್ಸ್ ಅಂಡ್ ಫಂಕ್ಷನ್ಸ್, ಯಾವ ರೀತಿ ಚುನಾವಣಾ ಆಯ್ಕೆ ನೇಮಕ ಆಗ್ತದೆ, ಮೀನ್ಸ್ ಯಾವ ರೀತಿ ಅದು ಚುನಾವಣಾ ಆಯೋಗದ ರಚನೆ ಆಗ್ತದೆ, ಬಹುಸಂಖ್ಯೆ ಸದಸ್ಯರು ಇರ್ಬೋದು, ಬಹುಸಂಖ್ಯೆ ಸದಸ್ಯರ ಕಮಿಷನರ್ ಯಾವ ರೀತಿ ನೇಮಕ ಮಾಡ್ತಾರೆ. ಅನುಚ್ಛೇದ 324ರಿಂದ ಅನುಚ್ಛೇದ 329ರವರೆಗೆ ಎಲೆಕ್ಷನ್ ಕಮಿಷನ್ ಬಗ್ಗೆ ಹೇಳ್ತದೆ ಆತ್ಮೀಯ ವಿದ್ಯಾರ್ಥಿಗಳು. ಇನ್ನು ಲಾಸ್ಟ್ ಒಂದು ನಿಮಗೆ 4th ಯೂನಿಟ್ ಅಲ್ಲಿ ಸ್ಟೇಟ್ ಲೇಬಿಲಿಟಿ ಆಫ್ ಫಾರ್ ಟಾರ್ಟ್ಸ್ ಅಂಡ್ ಕಾಂಟ್ರಾಕ್ಟ್. ಆತ್ಮೀಯ ವಿದ್ಯಾರ್ಥಿಗಳೇ, ಅನುಚ್ಛೇದ 299ರಲ್ಲಿ ಕರಾರುಗಳ ಬಗ್ಗೆ ಹೇಳ್ತದೆ. ಇನ್ನು ಕಾಂಟ್ರಾಕ್ಟ್ ಮೀನ್ಸ್ ಕರಾರುಗಳ ಬಗ್ಗೆ ಹೇಳ್ತದೆ. ಅದೇ ತರ 300 ಅಥವಾ 301ರಲ್ಲಿ ದಾವೆಗಳು ಅಥವಾ ಅಪಕೃತದ ಅಡಿಯಲ್ಲಿ ರಾಜ್ಯದ ಬಾಧ್ಯತೆ ಬಗ್ಗೆ ಹೇಳ್ತದೆ. ತುಂಬಾ ಇದು ಮೋಸ್ಟ್ ಇಂಪಾರ್ಟೆಂಟ್, ಇಸ್ ಕಂಪಲ್ಸರಿ ಕ್ವಶನ್ಸ್. ಸ್ಟೇಟ್ ಲೇಬಿಲಿಟಿ ಫಾರ್ ಟಾರ್ಟ್ಸ್ ಅಂಡ್ ಕಾಂಟ್ರಾಕ್ಟ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್, ತುಂಬಾ ಸರಿ ಕೇಳ್ತಾನೆ ಇರ್ತಾನೆ. ಅದೇ ತರ ಈಗಾಗಲೇ ನಾನು ಇಂಗ್ಲಿಷ್ ಹೇಳಿದ್ರೆ ಅದನ್ನ ಕನ್ನಡದಲ್ಲಿ ಮತ್ತೆ ಟ್ರಾನ್ಸ್ಲೇಟ್ ಆಗಿರೋದಿಲ್ಲ ಯಾವುದೇ ಕಾರಣಕ್ಕೂ. ಪ್ಯೂರ್ಲಿ ಕನ್ನಡ ವರ್ಡ್ಗಳನ್ನ ಕೊಟ್ಟಿದ್ದಾರೆ ನಮ್ಮ ಕಾಮದಿನ ಅಕಾಡೆಮಿಯಿಂದ. ಇನ್ನು 4th ಒನ್ ನೋಡೋದಾದ್ರೆ ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿ ಟೈಪ್ಸ್. 3 ಟೈಪ್ಸ್ ಇದಾವೆ. ನಾವು ತುರ್ತು ಪರಿಸ್ಥಿತಿಯನ್ನು ನಮ್ಮ ಸಂವಿಧಾನದಲ್ಲಿ ಅನುಚ್ಛೇದ 352ರಿಂದ ಅನುಚ್ಛೇದ 360ರವರೆಗೆ ನೋಡಬಹುದಾಗಿದೆ. 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಅನುಚ್ಛೇದ 356 ರಾಜ್ಯ ತುರ್ತು ಪರಿಸ್ಥಿತಿ, ಅನುಚ್ಛೇದ 360 ಹಣಕಾಸಿನ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇನ್ನು ಎಫೆಕ್ಟ್ ಆನ್ ಫಂಡಮೆಂಟಲ್ ರೈಟ್ಸ್, ರಾಜ್ಯ ತುರ್ತು ಪರಿಸ್ಥಿತಿಗಳನ್ನ ಜಾರಿಗೊಳಿಸುವುದರಿಂದ ನಮ್ಮ ಮೂಲಭೂತ ಹಕ್ಕುಗಳಿಗೆ ಯಾವ ರೀತಿ ಪರಿಣಾಮವನ್ನು ಬೀರ್ತದೆ ಅಂತ ಹೇಳಿಬಿಟ್ಟು ಅದನ್ನ ಕಾನ್ಸೆಪ್ಟ್ ಇಟ್ಟಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಪರಿಣಾಮವನ್ನು ಕಂಪಲ್ಸರಿ ಕ್ವಶನ್ಸ್ ಅನ್ನ ಏನ್ ಕೇಳ್ತಾನೆ ಇರ್ತಾನೆ ಕ್ವಶನ್ಸ್ ಅನ್ನ, ಯಾವ ರೀತಿ ಪರಿಣಾಮ ಬೀಳ್ತದೆ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಒಂದು ನೋಡ್ರೆ ನಿಮ್ಗೆ ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನ್ಸ್, ಸಂವಿಧಾನದ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಆತ್ಮೀಯ ವಿದ್ಯಾರ್ಥಿಗಳು. ಇನ್ನು ಅಮೆಂಡ್ಮೆಂಟ್, ತಿದ್ದುಪಡಿ, ಸಂವಿಧಾನವನ್ನ ನಮ್ಮ ಸಂವಿಧಾನದ ಅನುಚ್ಛೇದ 368ರಲ್ಲಿ ತಿದ್ದುಪಡಿ ಮಾಡಬಹುದು. ಅದನ್ನು ಯಾವ ರೀತಿ ತಿದ್ದುಪಡಿ ಮಾಡಬಹುದು, ಸರಳನೋ ವಿಶೇಷನೋ ಬಹುಮತದ ಮೂಲಕ ತಿದ್ದುಪಡಿ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಬೇಸಿಕ್ ಸ್ಟ್ರಕ್ಚರ್ ಆಫ್ ಥಿಯರಿ, ಇದೊಂದು ಸಿದ್ಧಾಂತವಿದೆ. ಆ ಸಿದ್ಧಾಂತವನ್ನು ನೋಡಿದ್ರೆ ಗೊತ್ತಾಗ್ತದೆ ಆತ್ಮೀಯ ವಿದ್ಯಾರ್ಥಿಗಳು ಯಾವ ರೀತಿ ತಿದ್ದುಪಡಿ ಮಾಡಬಹುದು ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಒಂದು ಬಂದ್ಬಿಟ್ರೆ ಶೆಡ್ಯೂಲ್ಸ್ ಮೀನ್ಸ್ ಅನುಸೂಚಿಗಳಲ್ಲಿ ಒಂದು ಕ್ವಶನ್ಸ್ ಇರುತ್ತೆ ನಮಗೆ ಶಾರ್ಟ್ ನೋಟ್ಸ್ ಅಲ್ಲಿ ಆತ್ಮೀಯ ವಿದ್ಯಾರ್ಥಿಗಳೇ. ಇನ್ನು ರಿವ್ಯೂ ಆಫ್ ವರ್ಕಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ಸ್ ಈಸ್ ಇಂಪಾರ್ಟೆಂಟ್. ಏನನ್ನ ರಿವ್ಯೂ ಮಾಡೋದು ಯಾವ ರೀತಿ ಆಗಿದೆ ಅಂತ ಹೇಳಿಬಿಟ್ಟು ರಿವ್ಯೂ ಆಗೋದು ಅಂತ ಆತ್ಮೀಯ ವಿದ್ಯಾರ್ಥಿಗಳು ಹೇಳಿದ್ದಾರೆ. ಓಕೆ, ಎಲ್ಲರಿಗೂ ಧನ್ಯವಾದಗಳು ಆತ್ಮೀಯ ವಿದ್ಯಾರ್ಥಿಗಳೇ. ನಮ್ಮ ಪೇಜನ್ನು ಫಾಲೋ ಮಾಡಿ ಹಾಗೂ ನಿಮ್ಮ ಹಿರಿಯ ವಿದ್ಯಾರ್ಥಿಗಳಿಗೆ, ನಿಮ್ಮ ಕಾಲೇಜ್ ಗ್ರೂಪ್ಗಳಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗಳಿಗೆ ಆದಷ್ಟು ಶೇರ್ ಮಾಡಿ. ನೀವು ಕಲಿಯಿರಿ, ನಿಮ್ಮಿಂದ 4 ಜನ ಕಲಿಯಲು ಕೂಡ ಸಹಕಾರ ಮಾಡಿ ಅಂತ ಹೇಳ್ತಾ, ಈಗಾಗಲೇ ಕಾಮದಿನ ಅಕಾಡೆಮಿಯಲ್ಲಿ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ 2, 4 ಮತ್ತು 6ನೇ ಸೆಮಿಸ್ಟರ್ಗೆ ಈಗಾಗಲೇ ತರಗತಿಗಳು ಪ್ರಾರಂಭಗೊಂಡಿವೆ. ಆದ್ದರಿಂದ ತಡ ಮಾಡದೆ ವಿದ್ಯಾರ್ಥಿಗಳು ನಿಮ್ಮ ಸೆಮಿಸ್ಟರ್ನ ಆಯ್ಕೆ ಮಾಡಿಕೊಂಡು ತರಗತಿಗಳನ್ನು ತೆಗೆದುಕೊಳ್ಳಬೇಕೆಂತ ಕೇಳಿಕೊಳ್ಳುತ್ತೇನೆ. ಈಗಾಗಲೇ ನಮ್ಮಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸೀಟನ್ನು ತಗೊಂಡಿದ್ದಾರೆ. ಸೀಟ್ಗಳು 120 ಮಾತ್ರ ಅವೈಲೇಬಲ್ ಇರೋದ್ರಿಂದ ಈಗಾಗಲೇ 100 ವಿದ್ಯಾರ್ಥಿಗಳು ಸೇರ್ಕೊಂಡಿರ್ತಾರೆ. ಇನ್ನು 20 ಸೀಟ್ಗಳು ಮಾತ್ರ ಅವೈಲೇಬಲ್ ಇರ್ತದೆ. ಆದಷ್ಟು ಬೇಗ ನಮ್ಮ ಅಕಾಡೆಮಿಯಲ್ಲಿ ಜಾಯಿನ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.